ಎತ್ತಿನ ಕೃಷಿಕರ ಭಾವೈಕ್ಯತೆಯ ಸಂಕೇತವಾದ ನಂದಿ ಮೂರ್ತಿಗಳು ಹಾಗೂ ನಂದಿ ದೇವಸ್ಥಾನಗಳ ಕುರಿತು ಅವೈಜ್ಞಾನಿಕವಾದ ವಿಚಾರವನ್ನು ವ್ಯಕ್ತಪಡಿಸ್ತಾ ಇರುವಂತಹ ನಿವೃತ್ತ IAS ಅಧಿಕಾರಿಯಾದ ಶ್ರೀಯುತ SM ಜಾಮದಾರ್ ಅವರಿಗೆ ರೈತರ ಪ್ರಶ್ನೆ ಹೀಗಿದೆ. ನಂದಿ ಕೃಷಿ ಸಂಸ್ಕೃತಿಯಿಂದ ಶಿವಲಿಂಗ ಹಾಗೂ ಇಷ್ಟಲಿಂಗ ಪರಿಕಲ್ಪನೆಗಳು ಜನ್ಮ ತಾಳಿದಂತಹ ಕಾರಣಕ್ಕಾಗಿ ಶಿವಾಲಯದ ಶಿವಲಿಂಗದ ಮುಂದೆ, ಮಠಗಳಲ್ಲಿ ಹಾಗೂ ಲಿಂಗಾಯತರ ಮನೆಯ ಜಗುಲಿಯ ಮೇಲೆ ನಂದಿ ಮೂರ್ತಿಗಳನ್ನು ಇಟ್ಟು ಪೂಜಿಸಲಾಗುತ್ತಿದೆಯೇ ಎಂಬುದು ರೈತರ ಪ್ರಶ್ನೆಯಾಗಿದೆ. ನಂದಿ ಕುರಿತು ಅವರೇ ಹಂಚಿಕೊಂಡ ವಿಚಾರವನ್ನ ಇನ್ನು ಮುಂದೆ ಆಲಿಸಿ. ಇಷ್ಟೆಲ್ಲ ಗುಡಿ ಗುಂಡಾರಗಳಿದೆ, ಅವೆಲ್ಲ ಯಾರು ಗುಡಿ ಗುಂಡಾರ್ತಾರೆ? ಈ ಮಠಗಳಿದಂತ ಯಾವ್ದು ಗುಡಿ ಇದೆ, ಅವರ ಸಮಾಧಿಗಳಿದೆ. ಯಾರ ಸಮಾಧಿ? ಆ ಮಠವನ್ನು ಕಟ್ಟಿದವ್ರ ಸಮಾಧಿ. ಅಲ್ಲಿ ಮತ್ತೆ ಮೂರ್ತಿಗಳು, ಯಾರ ಮೂರ್ತಿ? ನಂದಿ ಮೂರ್ತಿ. ನೀವು ಹೋದ ತಕ್ಷಣ ದೊಡ್ಡ ದೊಡ್ಡ ಮಠಗಳಿಗೆ ಎಂಟ್ರೆನ್ಸ್ ಗೋಪುರದಲ್ಲಿ ಮೇಲೆ ನಂದಿ ಇರ್ತದೆ. ಆ ನಂದಿ ಯಾವ ಸಿದ್ಧಾಂತ ನಂದಿ ಬಂದಿದೆ, ಯಾವ ವಚನದಲ್ಲಿ ನಂದಿ ಬಂದಿದೆ ಕೇಳಿದ್ದೀರಾ? ಇದಕ್ಕೊಂದು ದೊಡ್ಡ ಐತಿಹಾಸಿಕ ದುರ್ಘಟನೆ ಇದೆ. ಏನು ಅಂದ್ರೆ, ಹಾಗೆ ನಂದಿನ ಬಸವಣ್ಣನ ಅಂತ ಹೇಳಿ, ಬಸವಣ್ಣ ನಂದಿ ಅಂತ ಹೇಳಿ 4 ಕಾಲಿನ ಪ್ರಾಣಿಗಳನ್ನು ಮಾಡಿಕೊಂಡು ನಮ್ಮೆಲ್ಲರನ್ನು ದಾರಿ ತಪ್ಪಿಸಿದಂತ 300-400 ವರ್ಷಗಳ ಏನು ದಾರಿ ತಪ್ಪಿಸುವ ಪ್ರಯತ್ನ ಇದೆ, ಆ ಪ್ರಯತ್ನದ ಅಂಗವಾಗಿ ಯಾವ ಮಠಗಳು ಕೂಡ ಮೊದಲು ಇರಲಿಲ್ಲ. ಇವು ಯಾವುದೇ ಮಠಗಳಾಗಿದ್ರು 15ನೇ ಶತಮಾನ ನಂತರ ಕಟ್ಕೊಂಡು ಪಟ್ಟಿದ್ರು. 16-17ರಲ್ಲಿ, ಹೆಚ್ಚಿಗೆ 17ರಲ್ಲಿ. ಅವಾಗಲೇ ಚಾಲೋಗದ ಕಥೆ ಇದು. ನಂದಿ ಅಂತ ಹೇಳೋದು, ತಮ್ಮ ಗುಡಿಗಳ ಮಹಾದ್ವಾರದಲ್ಲಿ ನಂದಿ ಕಟ್ಟೋದು, ಅಲ್ಲಿ ಬಸವೇಶ್ವರ ದೇವಸ್ಥಾನ ಅಂತ ಹೇಳೋದು, ಅಲ್ಲಿ ನಂದಿ ವಿಗ್ರಹ ಪೂಜೆ ಮಾಡೋದು ನಡೀತಾ ಇದೆ. ಈಗ ಅದನ್ನೇ ಮಾಡೋರ ನೀವು ಅನ್ನಭಾವ ಮಂಟಪದಲ್ಲಿ ನಂದಿ ಗ್ರಹ ಇಡೋರ? ನೀವು ಸುಮ್ಮನೆ ಕುಂತ ಪಂಚಾಚಾರ್ಯರು ಅಲ್ಲಿ ಇಡ್ತಾರೆ. ನೆನ್ಪಿಟ್ಕೊಳ್ಳಿ ಇದನ್ನ. ನಮಗೆ ಇದರಲ್ಲಿ ಇರೋದು ಬಹಳ ದೊಡ್ಡ ಮೋಸ ಇರೋದು, ದೊಡ್ಡ ಒಂದು ಅಂಜಿಕೆ ಇರೋದು, ದೊಡ್ಡ ಒಂದು ಆಹ್ವಾನ ಇರೋದು ಇದರಿಂದ. ನಿಮ್ಗೆ ಒಂದೇ ಉದಾಹರಣೆ ಹೇಳ್ತೀನಿ. ಬಸವ ಕಲ್ಯಾಣದಲ್ಲಿ ಪರುಷಕಟ್ಟೆ ಬಸವಣ್ಣನವರಿಗೆ ಸಂಬಂಧಪಟ್ಟದ ಐತಿಹಾಸಿಕ ಮಹತ್ವದ ಐತಿಹಾಸಿಕ ಬಿಂದುನಲ್ಲಿ ಏನಿತ್ತು? ಒಂದು ನಂದಿ ವಿಗ್ರಹ ಇತ್ತು. ಯಾರು ಪೂಜೆ ಮಾಡ್ತಾರೆ? ಅಲ್ಲ ಜಂಗಮರು ಮಾಡ್ತಿದ್ರು. ಇದು ಎಷ್ಟು ವರ್ಷದಿಂದ ನಡೆದಿದೆ, ಯಾವಾಗ ಚಾಲು ಆಗಿದೆ ಯಾವನಿಗೆ ಗೊತ್ತಿಲ್ಲ. ಆದ್ರೆ ನಂದಿ ವಿಗ್ರಹ ಇತ್ತು. ನಮ್ಮ ಅಧಿವೇಶನಲ್ಲಿ ಆಗ್ತಾ ಇರೋ ಹಾಗೇನೆ ಅದ್ರ ಬಗ್ಗೆ ನಾವು ಏನ್ ಮಾಡಿದೀವಿ? ಆ ನಂದಿ ವಿಗ್ರಹದಿಂದ ಪರುಷಕಟ್ಟೆಯಿಂದ ನಮ್ಮ ಮೆರವಣಿಗೆ ಚಾಲು ಮಾಡಿದೀವಿ. 5-6 ಕಿಲೋಮೀಟರ್ ಮೆರವಣಿಗೆ ಆಗಿ ಊರಿಗೆ ಬರ್ಬೇಕಾದ ನಮ್ಮ ಅಧಿವೇಶನ ಬಂದಾಗ ಅಲ್ಲಿ ಪರುಷಕಟ್ಟೆಯಲ್ಲಿದೆ ನಂದಿ ವಿಗ್ರಹ ಗೊತ್ತಾಯ್ತು. ಎಷ್ಟು ಅರಿವು ಮೂಡ್ತಂದ್ರೆ, ನಮ್ಮ ಅಧಿವೇಶನ ಮುಗಿದ 4 ದಿವಸದಲ್ಲಿ ಅಲ್ಲಿಂದ ಜನ ಆ ನಂದಿಗಳನ್ನು ಎತ್ತು ಹಾಕ್ಬಿಟ್ರು. ಈಗ ಅಲ್ಲಿ ನಂದಿ ಇರ್ಲಿಲ್ಲ.